ಎಣ್ಣೆ ಹಚ್ಕೊಂಡಿದ್ದೆಲ್ಲ ಆಯ್ತು ಮಚಾಸ್, ಕಾಣಿಸ್ತಾ ಇರ್ಬೇಕು, ರಿಫ್ಲೆಕ್ಷನ್ ಹೆವಿ ಹೊಡಿತೈತೆ. ಇವಾಗ ಏನ್ ಪ್ಲಾನು ಅಂದ್ರೆ ಇವಾಗ ಏನು ನನ್ನ ಯೂಟ್ಯೂಬ್ ವ್ಯೂಸ್ ಒಂದು 6 ಒಂದು 1000 ಓಡ್ತಿದೆ. ನೆಕ್ಸ್ಟ್ ಇವಾಗ ಮೆಜೆಸ್ಟಿಕ್ ತಲುಪಿದ್ದೀವಿ. ಒಂದು ಪೀಸ್ ತಗೊಂಡು ಹೋಗ್ಬೋಣ. ಈ ಟೈಮಲ್ಲೇ ಎಲ್ಲ ಕ್ಲೋಸ್. ಈ ಕಡೆ ನಮಗೂ ಬೇರೆ ವಿಧಿ ಇಲ್ಲ, ಈಚೆ ಹೋಗ್ಬೇಕಷ್ಟೇ. ಸೊ ಮಚಾಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಮೊದಲಿಗೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಸ್ಪೆಷಲ್ ಏನಂದ್ರೆ, ಕಾಣಿಸ್ತೈತಲ್ಲ, ಇದು ಕೊಬ್ಬರಿ ಎಣ್ಣೆ ಬಾಟ್ಲು. ಈ ಕೊಬ್ಬರಿ ಎಣ್ಣೆ ಬಾಟ್ಲಿರೋ ಎಣ್ಣೆನ ಈ ಬಾಟ್ಲು ಹಾಕಿದ್ದೀವಿ. ಇವಾಗ ಈ ಕೊಬ್ಬರಿ ಎಣ್ಣೆ ನಾವು ತಲೆಗೆ ಹಚ್ಕೊಂಡು ಬಿಸಿಲುಗೆ ನಿಂತ್ಕೊಂಡು ಆ ಶಾಖ ಏನಿದೆ ಅದನ್ನ ಸ್ವಲ್ಪ ಬಾಡಿಗೆ ಇಳಿಸ್ಕೊಂಡು ಆಮೇಲೆ ಸ್ನಾನ ಮಾಡಬೇಕು. ನಿಮ್ದೆಲ್ಲ ಈ ದಿನದ ಸ್ನಾನ ಎಲ್ಲ ಮುಗ್ದಿದ್ಯಾ? ಕಮೆಂಟ್ ಮಾಡಿ. ಅದು ಬಿಟ್ರೆ ಅಷ್ಟೇ. ಇವಾಗ ಸ್ವಲ್ಪ ತಲೆಗೆ ಬಾಡಿಗೆಲ್ಲ ಹಾಕೊಂಡು ಬಿಸಿಲಿಗೆ ನಿಂತ್ಕೊಳ್ಬೇಕು. ಎಣ್ಣೆ ಹಚ್ಕೊಂಡಿದ್ದೆಲ್ಲ ಆಯ್ತು ಮಚಾಸ್, ಕಾಣಿಸ್ತಾ ಇರ್ಬೇಕು, ರಿಫ್ಲೆಕ್ಷನ್ ಹೆವಿ ಹೊಡಿತೈತೆ. ಇವಾಗ ಏನ್ ಪ್ಲಾನು ಅಂದ್ರೆ, ಈ ಕಡೆಯಿಂದ ಬಿಸಿಲು ಕಿರಣ ಬಂದು ಇಲ್ಲಿ ಬೀಳುತ್ತೆ. ಇಲ್ಲೇ ಒಂದು 10 ನಿಮಿಷ ಕುತ್ಕೊಂತೀನಿ. 10 ನಿಮಿಷ ಇಲ್ಲ 15 ನಿಮಿಷ ಕುತ್ಕೊಂತೀನಿ. ಯಾಕಂದ್ರೆ ಈಚೆ ನೋಡೋಣ ಅಂದ್ರೆ ಎಲ್ಲ ಬಿಲ್ಡಿಂಗ್ಗಳು ಎದ್ಬಿಟ್ಟವೆ. ನಂಗೆ ನಾಚಿಕೆ ಜಾಸ್ತಿ. ಮಗನ್ 15 ನಿಮಿಷಕ್ಕಿಂತ ಜಾಸ್ತಿನೇ ಹೋಗೈತೆ. ಇವಾಗ ಸ್ವಲ್ಪ ಸ್ನಾನ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಮಚಾಸ್, ನಾನು ಹೆಂಗಿದ್ದೀನಿ, ಎಣ್ಣೆ ಎಲ್ಲ ಹಾಕೊಂಡು ಬಿಸಿಲಲ್ಲಿ ಕೂತ್ಕೊಂಡು. ಇವ್ನು ನೋಡಿ ಮಚಾಸ್ ಹೆಂಗ್ ಬಿತ್ಕೊಂಡವನೆ. ಪಾಪ ಇವನಿಗೆ ಹಬ್ಬದ ಎಕ್ಸೆಪ್ಷನ್ ಇವನಿಗೆ. ಅದು ಬಿಟ್ರೆ ಇಂಥ ಟೈಮಲ್ಲಿ ಸ್ನಾನಕ್ಕೆ ಬರೀ ಬಿಸಿನೀರೇ ಬಳಸು, ಹೆವಿ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ತಾರೆ ಮಚಾಸ್. ಎಣ್ಣೆ ಹಾಕೊಂಡು ಸ್ನಾನ ಎಲ್ಲ ಮುಗೀತು. ಆದರೆ ನನಗಾದ ಸಂದರ್ಭದ ಬಗ್ಗೆ ನಿಮ್ಗೆ ವಿವರಿಸ್ಬೇಕು. ಕಾಣಿಸ್ತಾ ಇದ್ದಾ, ಇದೆಲ್ಲ ಒಂದು ಕಂಪ್ನಿದ, 4 ಕಂಪ್ನಿದು. ಇದು ಸಂತೂರ್ದು, ಇದು ಲೈಫ್ ಬಾಯ್ದು, ಇದು ಮೈಸೂರು ಸ್ಯಾಂಡಲ್ಲು, ಇದು ಯಾವುದೋ ಹೊಸದು ಗೊತ್ತಿಲ್ಲ ನನಗೆ. ಇಷ್ಟನ್ನು ಬಳಸಿ ಇದರಲ್ಲಿ 3 ಇಷ್ಟು ದಪ್ಪ ಇತ್ತು. 3 ಎಲ್ಲ ಸೇರಿಬಿಟ್ಟು ಇಷ್ಟು ಚಿಕ್ಕದಾಗ್ಬಿಟ್ಟೈತೆ. ಆ ರೇಂಜಿಗೆ ಉಜ್ಕೊಂಡಿದ್ದೀನಿ. ನೆಲ ಬೇರೆ ಜಾರ್ತಾ ಇತ್ತು ಅಂತ ಇದು ಯಾವುದೋ ಜೆಲ್ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜೀನಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ಜಿಡ್ಡು ಕಮ್ಮಿ ಆಗದೆ. ಸೊ ನನ್ಗನ್ಸ್ದಂಗೆ ಈ ಯುಗಾದಿ ಟೈಮಲ್ಲಿ ತಲೆಗೆ ಬಾಡಿಗೆ ಎಣ್ಣೆ ಹಚ್ಕೊಳೋದು, ಸೂರ್ಯನ ಕಿರಣದ ಕೆಳಗೆ ನಿಂತು ಶಾಖ ಹೀರೋದು, ಬಿಸಿ ಬಿಸಿ ಸುಡೋ ನೀರಲ್ಲಿ ಸ್ನಾನ ಮಾಡೋದು, ಬಾಗಿಲಿಗೆ ಮನೆ ಬಾಗಿಲೆಲ್ಲ ತೋರಣ ಕಟ್ಟೋದು, ಇದಕ್ಕೆಲ್ಲ ಸೈಂಟಿಫಿಕ್ ರೀಸನ್ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಇವೆಲ್ಲ ಬೇಕು ಅಂತ ಅನ್ಸುತ್ತೆ. ಯಾಕಂದರೆ ನಮ್ಮ ಈ ಯುಗಾದಿ ಬಂದು ನಮ್ಮ ಹಿಂದೂ ರಿಲಿಜನ್ಗೆ ಒಂದು ಹೊಸ ವರ್ಷದ ಲೆಕ್ಕ. ಹೊಸ ವರ್ಷಕ್ಕೆ ನಾವು ಸ್ವಲ್ಪ ಕ್ಲೀನಾಗಿರೋದು ಬೇಡವಾ? ತಲೆಗೆ ಬಾಡಿಗೆ ಎಣ್ಣೆ ಹಾಕೊಂಡು ಸೂರ್ಯನ ಕಿರಣದ ಮುಂದೆ ನಿಂತ್ಕೊಂಡ್ರೆ ಯಾವ ರೇಂಜಿಗೆ ಎಣ್ಣೆ ಬಾಡಿಗೆ ಅಂಟ್ಕೊಂಡಿರುತ್ತೆ ಅಂದರೆ, ನಾವು ವರ್ಷ ಎಲ್ಲ ಟ್ರೈ ಮಾಡಿದ್ರು ಈ ರೇಂಜ್ಗೆ ಕ್ಲೀನ್ ಆಗೋಕ್ಕೆ ಒಂದು ಪ್ರಯತ್ನ ಪಟ್ಟಿರಲ್ಲ. ಆ ರೇಂಜಿಗೆ ವಾಶ್ ಮಾಡಿರ್ತೀವಿ. ಸೊ ಅಷ್ಟು ಕ್ಲೀನಾಗಿ ಹೊಸ ವರ್ಷನ ಸ್ಟಾರ್ಟ್ ಮಾಡೋಣ ಅಂತ ಒಂದು ರೀಸನು. ಇದು ಬಿಟ್ಟರೆ ಇನ್ನೊಂದು 2 ದಿನದಲ್ಲಿ ರಂಜಾನ್ ಬೇರೆ ಅದೇ, ಬೇರೆ ಧರ್ಮಕ್ಕೂ ಒಂದು ಮರ್ಯಾದೆ ಕೊಟ್ಟಂಗೆ ಆಗುತ್ತೆ. ಇಷ್ಟೆಲ್ಲ ಆಗ್ಬೋದು ಅನ್ನೋ ಒಂದು ಜನರಲ್ ಲಾಜಿಕ್ ಬರೀ ನನಗೆ ಬಂದಿದೆಯಾ ಇಲ್ಲ ನಿಮಗೂ ಏನಾದ್ರು ಯೋಚನೆಗೆ ಬಂದಿದೆಯಾ? ಬಂದಿದ್ರೆ ಕಮೆಂಟ್ ಹಾಕಿ ಮಚಾಸ್. ನಮ್ಮ ಅಣ್ಣ ಇವಾಗ ಮಮ್ಮಿ ಕೈಯಲ್ಲಿ ಎಣ್ಣೆ ಹಾಕ್ಸ್ಕೊಂತವನೆ. ನಾನು ನಮ್ಮ ನಾಯಿಗಳು ಊಟ ಹಾಕೋ ಕೊಟ್ಟಿದ್ದೀನಿ. ಇವನ ಹೆಸರು ಗುಂಡ, ನಿಮಗೆ ಗೊತ್ತಿರಬೇಕು. ಒಂದು ರೀಲ್ ಹಾಕಿದ್ದೆ ಇವನ ಬಗ್ಗೆನೆ. ಇವತ್ತು ಎಲ್ಲ ಬರೀ ವೆಜ್ಜೇ ಹಾಕ್ಬಿಟ್ಟಿದ್ದೀನಿ ಅಂತ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಕೂತವ್ರೆ. ಇವತ್ತು ವೆಜ್ಜು, ನಾಳೆ ನಾನ್ ವೆಜ್ಜು. ಓಕೆನಾ ಜುಮ್ಮೆ? ಬೈ ರಂಗೋಲಿ ಹೇಗಿದೆ ಮಚಾಸ್? ಯುಗಾದಿ ಹಬ್ಬದ ಶುಭಾಶಯಗಳು ಅಂತ. ಈ ಆರ್ಟ್ನ ಮಾಡಿರೋ ಆರ್ಟಿಸ್ಟ್ ಬಗ್ಗೆ ಒಂದು ದಿವಸ ಹೇಳ್ತೀನಿ. ಇವಾಗ ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ. ಪೂಜೆನೂ ಎಲ್ಲ ಆಗಿದೆ. ಸಂಕ್ರಾಂತಿ ಗೊತ್ತಲ್ಲ ಮಚಾಸ್, ಎಳ್ಳು ಬೆಲ್ಲ. ಆದರೆ ಈ ಹಬ್ಬಕ್ಕೆ ಬೇವು ಬೆಲ್ಲ. ಬೇವು ಕಹಿ, ಬೆಲ್ಲ ಸ್ವೀಟು. ಯಾಕೆ ಅಂದರೆ ಏನೋ ಹೇಳ್ತು ಒಳ್ಳೇದಾಗಲಿ ಅಂತ ಇರಬೇಕಪ್ಪ. ಯಾವುದೊಂದು ರೀಸನ್ ಇರ್ತದೆ. ಲೈಫಲ್ಲಿ ಈ ದಿನ ಬಿಟ್ಟರೆ ಮತ್ತೆ ನೀವು ತಿನ್ನಲ್ಲ ಬೇವಿನ ಜೊತೆ ಬೆಲ್ಲನ. ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ. ಬಿಟ್ಟಿಲ್ಲ ಮಚಾಸ್, ತಿಂದಿದ್ರು ಕೂಡ. ಮಚಾಸ್ ಎಲ್ಲ ಆಯಿತು. ಇವಾಗ ನಮ್ಮ ಬ್ಯಾಗಲ್ಲಿ ಇದ್ದ ಐಟಮ್ಸ್ ಎಲ್ಲ ಈಚೆ ಇಟ್ಬಿಟ್ಟು, ಇದೊಂದು ಶರ್ಟು, 2 ಬಾಟಮ್ಸು, ಒಂದು ಇನ್ನರ್ ಮತ್ತು ಒಂದು ಟವಲ್. ಇದು 2 ದಿನದ ಐಟಮು. ಇದನ್ನ ಈ ಬ್ಯಾಗ್ ಹಾಕ್ಕೊಂಡು ಹೋಗ್ಬೇಕು ಇವಾಗ ನಮ್ಮ ಅಜ್ಜಿ ಮನೆಗೆ. ಒಂದು ಟೈಮಲ್ಲಿ ವಿಕಾಸ್ ಜೊತೆ ಜಗಳ ಹಂಗೆ ಸುಮ್ಮನೆ ಕ್ಲಾಶ್ ಆದಾಗ ಕಿತ್ತೋಗಿದ್ದು ವಾಚು ಇದುವರೆಗೂ ರೆಡಿ ಮಾಡ್ಸೋಕ್ಕಾಗಿಲ್ಲ. ಇದೇ ಮಚಾಸ್ ಸಂಜೆ ಬಳಸ್ತಾರೋ ಸ್ಕೂಟಿ. ಜಸ್ಟ್ ತಾತನ ಫೋಟೋ ಹಾಕ್ಬಿಟ್ಟು 1 ಮಿಲಿಯನ್ ವ್ಯೂಸ್ ತಗೊಂಡ್ಬಿಟ್ಲು. ಈ ನಾಯಿ ನಾನು ಯಾವಾಗ ನೋಡ್ರು ಬೊಗಳ್ತಾ ಇರ್ತದೆ. ಇವ್ನು ಒಳ್ಳೆ ನಾಯಿ, ಅದು ಬ್ಯಾಡ್ ನಾಯಿ. ಹಾಂ ಏನಿದ ಮಾಡಿ ಕೊಡ್ಬೇಕಾ? ಮ್ಯಾಜಿಕ್ ಅಂದರೆ ಕೆಲಸ ಮಾಡಿಸಿ. ಸೊ ಈ ಪ್ರಾಡಕ್ಟು ಸಂಜಿಂದು ಇವಾಗ ನನಗೆ ಈಚೆಲ್ಲಿ ಹೋಗ್ತಾ ಇದೀನಿ ಅಂತ ಎತ್ತಾಕಂತ ಇದೀನಿ. ನೋಡಿ ಮಜ್ಜಾಸ್, ಯುಗಾದಿ ಸ್ಪೆಷಲ್ಲು. ಅಜ್ಜಿ ಒಬ್ಬಟ್ಟು, ಇನ್ನು ಮಿಗ್ದವ್ರೆಲ್ಲ ತಟ್ಟದವ್ರು ಒಬ್ಬಟ್ಟಿಗೆ.
ಇವತ್ತು ನಮ್ಮ ಒನ್ ಸೈಡ್ ಫ್ಯಾಮಿಲಿ ಎಲ್ಲ ಒಂದೇ ಕಡೆ ಸೇರಿದ್ದೀವಿ. ಸ್ಪೆಷಲ್ ಅದೇ ಇವತ್ತು. ನಮ್ಮ ಅಜ್ಜಿ ತುಂಬ ಹಾರ್ಡ್ ವರ್ಕಿಂಗು, ಯಾಕಂದರೆ ಅಜ್ಜಿ ಒಂದೇ ಇಷ್ಟೊಂದು ಈಚೆ ಹಾಕೈತೆ. ಹಾಂ, ಚೆನ್ನಾಗಿ ಕಾಣಿಸ್ತಾ ಇದೆ. ನಂಗೆ ಗೊತ್ತದು ನ್ಯಾಚುರಲ್ ಬ್ಯೂಟಿ. ಸಮಸ್ತ ಕುಟುಂಬದವರಿಗೆ ಸಂಧ್ಯಾ ಮಾಡುವ ಯುಗಾದಿ ಹಬ್ಬದ ಏನೋ ಬಿಟ್ಟಂಗಿದ್ಯಾ. ಟೈಮ್ ಫಾರ್ ಫುಡ್, ಯುಗಾದಿ ಸ್ಪೆಷಲ್. ನೆಕ್ಸ್ಟ್ ವರ್ಷ ಅಷ್ಟರಲ್ಲಿ ಅದು ಫುಲ್ಫಿಲ್ ಆಗಿರ್ಬೇಕು, ಆ ತರ ರೆಸಲ್ಯೂಷನ್. ಪಂಚೋಡಿಯಲ್ಲಿ ಬಿಟ್ಟು ರೆಸಲ್ಯೂಷನ್ ಕಡೆ ಥಿಂಕ್ ಮಾಡು. ಪಾಸ್ ಆಗ್ಬೇಕು, ಅದು ಇದು ರೆಸಲ್ಯೂಷನ್ ನೆಕ್ಸ್ಟ್ ವರ್ಷದಲ್ಲ. ಹಾ, ಓಕೆ ಓಕೆ, ಅರ್ಥ ಆಯ್ತು ಬಿಡು. ಇವಾಗ 9th ಅಲ್ಲ ನೀನು? ನೀನು ವಿಡಿಯೋ ಮಾಡಿದ್ರೆ ನಮ್ಗೆ ಅನ್ನಕ್ಕೆ ಬೇಜಾರಾಗುತ್ತಪ್ಪ. ಹೇಳ ನೀನು, ಓಪನ್ ಹೇಳ ಎಲ್ಲ ನೀನು. ನೆಕ್ಸ್ಟ್ ನನ್ನ ಬರ್ಡೇ ಒಳಗಡೆ ಒಂದು ಕಾರ್ ತಗೊಬೇಕು. ಡೈಲಿ 25,000 ಹೊಡಿ. ಹೊಡೆದಿದ್ದೀನಲ್ಲ, ಇವತ್ತು 15 ಬಂದಿದೆಯಲ್ಲ. ಇವಾಗ ಏನು ನನ್ನ ಯೂಟ್ಯೂಬ್ ವ್ಯೂಸ್ ಒಂದು 6 ಅವರ್ಗೆ 1,000 ಓಡ್ತಿದೆ. ನೆಕ್ಸ್ಟ್ 1 ಅವರ್ಗೆ 10,000 ಓಡ್ಬೇಕು. ಆ ರೇಂಜ್ಗೆ ಒಂದು ವರ್ಷದಲ್ಲಿ ತಲುಪಿಸ್ಬೇಕು. ಏನೋ ಚೇಂಜ್ ಮಾಡ್ಬಿಟ್ಟೆ ಬೋರ್ಡ್ ಎಕ್ಸಾಮ್ 50% ಮೇಲೆ ಬರ್ಬೇಕು. ಇದು ಕರೆ. ನಮ್ಮ ಮನೇಲೆಲ್ಲ ಓದೋರೆ ಜಾಸ್ತಿ, ಏನ್ ಮಾಡಕ್ಕಾಗಲ್ಲ. ಅಜ್ಜಿ, ನಿನ್ ರೆಸಲ್ಯೂಷನ್ ಬದಲಾವಣೆ, ಇನ್ನೊಂದು ವರ್ಷದಲ್ಲಿ ಏನ್ ಬದಲಾವಣೆ? ಹೇಳಜ್ಜಿ, ಒಂದ್ ವರ್ಷದಲ್ಲಿ ಏನ್ ಬದಲಾವಣೆ? ಈ ವರ್ಷದಲ್ಲಿ ಇದ್ ಮಾಡ್ಬೇಕಪ್ಪ. ಏನದು? ಇನ್ನೊಂದು ಬಿಲ್ಡಿಂಗ್ ಎಬ್ರಿಸ್ತೀಯಾ? ಸಂದಿಂಗೆ ಮದುವೆ ಮಾಡ್ಬೇಕು ಅನ್ಕೊಂಡಿದೀನಿ. ಏನೇನ್ ಬಾಯಿ ಮುಚ್ಕೊಂಡು ಹೋಗುತ್ತಾ? ನಮ್ದು ಮನೆ ಸಾಲ ಎಲ್ಲ ತಿರ್ಬೇಕು. ಓ, ನಮ್ಮಮ್ಮದು ರೆಸಲ್ಯೂಷನ್ ಅಂದ್ರೆ. ರಾಮು, ನಿಂದೆಲ್ ರಾಮು? ಸ್ವಂತ ಇಂಡಿಪೆಂಡೆಂಟ್ ಹೌಸ್ ಕಟ್ಬೇಕು. ಓ ನೈಸ್. ನಮ್ ಸಿದ್ದಪ್ಪನ್ ಕೇಳ್ಕೊಂಡ್ ಬರ್ತೀನಿ. ಇನ್ನೊಂದ್ ವರ್ಷದಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಇನ್ನೊಂದ್ ವರ್ಷದಲ್ಲಿ ಏನಾದ್ರು ಬದಲಾವಣೆ ಇದ್ ಮಾಡ್ಬೇಕಪ್ಪ ಅನ್ಕೊಂಡಿರ್ತೀಯಲ್ಲ, ಏನದು? ಹಿಂಗೆ ಆರಾಮ್ ನಿದ್ದೆ ಲೈಫ್. ಪೀಸ್ ನೈನ್, ಸರಿ ಪೀಸ್. ಇವಾಗ ಹೇಳು. ಏನ್ ರೆಸಲ್ಯೂಷನ್? ಇನ್ನೊಂದ್ ವರ್ಷದಲ್ಲಿ ಈ ಸರಿ ಆಡಿಷನ್ ಕೊಟ್ಟಿದ್ದೀನಿ ಡಿಕೆಡಿಗೆ. ಅಕಸ್ಮಾತ್ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ವರ್ಷ ಡಿಕೆಡಿಗೆ ನಾನು ಸೆಲೆಕ್ಟ್ ಆಗೋ ತರ ಪರ್ಫಾರ್ಮ್ ಮಾಡ್ತೀನಿ. ಓಕೆ ಓಕೆ, ಐ ಅಪ್ರಿಷಿಯೇಟ್ ಗೋ. ಹಾಗಾದ್ರೆ ಈ ವರ್ಷ ಕರೆಕ್ಟ್ ಆಗಿ ಮಾಡಿದೀನಿ ಅಂತ ನಿಂಗೆ ಕಾನ್ಫಿಡೆನ್ಸ್ ಇಲ್ಲ ಅಷ್ಟೇ ಬಿಡು. ಅಷ್ಟೇ ಕಟ್ ಮಾಡು. ಓಕೆ ಬಿಡು. ರೋಲ್ ನೋ ಅಫೆನ್ಸ್. ಓಕೆ, ಎರಡನೇದು ಫಸ್ಟ್ ಸೈಡ್ ಕೇಳಿಸ್ತಾ ಇಲ್ಲ, ವಾಯ್ಸೇ ಕೇಳಿಸ್ತಾ ಇಲ್ಲ. ಏನೋ ಸೀನು, ಏನೋ ನೀನು. ಅದು ಬರಲ್ಲ, ಇದು ಒರಿಜಿನಲ್ ಸೀನು. ಯಾರದು? ಸರ್, ಶಾರ್ಟ್ ಫಿಲಮ್ ಪಾಪ ಒನ್ ಸೈಡ್ ಲವರ್ ಇವನು. ಒಂದ್ ನಿಮಿಷ ರೀ. ನಿನ್ನೆ ನನ್ನ ತಂಗಿ ರಂಗೋಲಿ ಹಾಕಿದಾಳೆ. ಇದು ಹಾಕೊಳ್ಳೆ. ಯುಗಾದಿ ಹಬ್ಬದ ಶುಭಾಶಯಗಳು. ಯಾರಿದ್ರು ಆರ್ಟಿಸ್ಟು? ಓ ಸೂಪರ್ ಬಾಬೆ. ನೋಡಿ ಮಚಾಸ್, ನಮ್ಮ ತಾತ ನನಗೆ ಟ್ರಿಪ್ಪಿಗೆ ಕಾಸು ಕೊಟ್ಟವ್ರೆ, ಜರ್ನಿಗೆ ಕಾಸು ಕೊಟ್ಟವ್ರೆ. ಬರ್ತೀನಿ ಬೈ. ನೋಡಿ ಮಚಾಸ್, ನನ್ನ ಜರ್ನಿಗೆ ನಮ್ಮ ಅಜ್ಜಿ ಕಡೆಯಿಂದ ಊಟ ಸಿಗ್ತದೆ. 3 ಒಬ್ಬಟ್ಟು ಪ್ಯಾಕ್ ಮಾಡಿಕೊಡ್ತಾ ಇದ್ದಾರೆ. ಬೇಡ ನೋಡ್ಕೊಂತೀನಿ. ಬೈ. 1 2 3 4 5 ಒಂದು ಕಡೆಯಿಂದ. ಥ್ಯಾಂಕ್ ಯು.
ಆ್ಯಕ್ಚುಲಿ ನನ್ನ ಫೋನು 4G ಸಿಮ್ ವರ್ಕ್ ಆಗ್ತಾಯಿತ್ತು. 5G ಫೋನ್ ಇದ್ರೂ ಕೂಡ ಅದು ವರ್ಕ್ ಆಗ್ತಾ ಇರಲ್ಲ. ಸೊ ಅದಕ್ಕೆ ಇಲ್ಲಿ ಜಿಯೋ ಸ್ಟೋರಿಗೆ ಬಂದೆ ಇವತ್ತು. ಅವರು 5G ಅಪ್ಗ್ರೇಡ್ ಮಾಡಿಬಿಟ್ಟು ಕೊಟ್ಟರು. ಇವಾಗ ಅನ್ಲಿಮಿಟೆಡ್ ಎಷ್ಟು ದಿನ ಆಯಿತು ಅಷ್ಟು ದಿನ ವ್ಯಾಲಿಡಿಟಿಗೆ ಅನ್ಲಿಮಿಟೆಡ್ 5G ಇಂಟರ್ನೆಟ್ ಸಿಗುತ್ತೆ. ಇದರಿಂದ ನಾಳೆ ನಾನು ವೀಡಿಯೋ ಅಪ್ಲೋಡ್ ಮಾಡ್ಬೋದು ಯೂಟ್ಯೂಬ್. ಮಜಾಸ್ ಈ ಟೈಮಲ್ಲಿ ಒಂದು ಬಸ್ಸು ಇದರಿಂದ ಮೆಜೆಸ್ಟಿಕ್ ಏನದು ಸರ್ ಎಮ್ ಸ್ಟೇಷನ್ಗೆ ಹೋಗಬೇಕು. ಇವರು ನಮಗೆ ಆನ್ ದ ಬೈ ಸಿಕ್ಕಿದ್ರು. ಕಂಡಕ್ಟ್ರು ಚೇಂಜ್ ಬೇಕು ಅಂತ ಕೇಳ್ತಾ ಇದ್ರು. ಇವಾಗ ನಾವೆಲ್ಲರ ಹತ್ರ ಕೇಳ್ತಾ ಇದ್ವಿ, ನಮ್ಮ ಹತ್ರ ಚೇಂಜ್ ಇಲ್ಲ ಅಂತ. ಒಬ್ಬರ ಕಡೆಯಿಂದ ಸಿಕ್ತು ಮಜಾಸ್ ಚೇಂಜು. ಇದನ್ನು ಬಳಸಿ ನಾವು ಟಿನ್ ಫ್ಯಾಕ್ಟ್ರಿ ಹೇಳ್ಕೋಬೇಕು. ಟಿನ್ ಫ್ಯಾಕ್ಟ್ರಿ ಎಕ್ಸಿಟ್ ಆದ್ವಿ ಇವ್ರ ಜೊತೆನೆ. ಬ್ರೋ ನಿಮ್ಮ ಹೆಸರು ಕೇಳಿದೆ ಮರ್ತದ? ಕಳಿಕೇಶ್ ಎಲ್ಲಿಂದ ಬ್ರೋ? ಮಲ್ಲೇಶ್ವರ ಗೊತ್ತಿಲ್ಲ ಅನಿಸುತ್ತೆ. ಪೇಮೆಂಟ್ ಆಗೈತೆ. ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ ನೋಡಿ. ವಾಟ್ಸಪ್ಪಲ್ಲಿ ಆರ್ಡ್ರ್ ಮಾಡೋದ್ರಿಂದ ಇಲ್ಲಿ ಕೊಡೋ ರೇಟ್ಗಿಂತ 5% ಕಮ್ಮಿ ಸಿಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಆನ್ಲೈನಲ್ಲೇ ಮಾಡ್ತೀನಿ. ನಾನು ಸ್ಕ್ಯಾನ್ ಮಾಡಿದ್ರೆ ಆಗೋಯ್ತಲ್ಲ. ಏನು ನಿಮಿಷ ಹಾಂ ಡನ್. ಪರವಾಗಿಲ್ಲ ಬ್ರೋ, 2 ಸೀಟ್ ಸಿಕ್ಕೈತೆ. ಹಂಗೆ ರೀ ಇದರಿಂದ ಪ್ರಾಫಿಟ್ ಆಗಿದೆಯಾ ಬ್ರೋ? ಲಾಸೇ ಆಗಿದೆ. ಬರ್ತೀನಿ ಬ್ರೋ. ಕಲ್ಕೇಶ್ ಬ್ರೋ ಅಲ್ಲ? ಬಾಯ್ ಬ್ರೋ, ಥ್ಯಾಂಕ್ ಯು. ಓಕೆ ಸೊ ಮಜಾಸ್ ಅವರು ಮೆಜೆಸ್ಟಿಕ್ ಹೋಗ್ತಾರೆ. ನಾನು ಇಲ್ಲೇ ಹೇಳ್ಕೊಂಡು ಆಟಾಡ್ಸಂಗೆ ಇದ್ದಿದ್ರೆ ಅವ್ರ ಟಿಕೆಟ್ನ ಇಲ್ಲೇ ಚೆಕ್ ಇನ್ ಮಾಡ್ಬಿಟ್ಟು ಆಗೋಗ್ಬಿಟ್ಟಿರೋದು. ನನ್ನ ಲೈಫ್ ಲಾಂಗ್ ನೆನ್ಸ್ಕೊಂಡಿರೋದು ಪಾಪ. ಆದರೂ ಆ ಕೇರ್ಪುರ ಮೇನ್ ರೋಡಲ್ಲಿ ನನ್ನ ಗುರುತು ಹಿಡಿದು ಮಾತಾಡ್ಸೋಕೆ ಬಂದರು ಅಂತ ನಂಗೆ ಖುಷಿ ಆಯಿತು. ಹಂಗೆ ಬಸ್ ಟಿಕೆಟ್ ಕೂಡ ಅವರೇ ಕೊಟ್ಟರು ನನಗೆ. ಮಚಾಸ್ ಜಸ್ಟ್ ಇವಾಗ ಮೆಟ್ರೋ ಎಕ್ಸಿಟ್ ಆದೆ. ಇವಾಗ ನನ್ನ ರಿಲೇಟಿವ್ ಜೊತೆ ಹೇಳಿದ್ನಲ್ಲ ಕತೆ ಅದು ಎಸತಿ ಅಂತೇಳಿ ವಿಚಾರ ಗೊತ್ತಾ ಮಚಾಸ್. ನಾನು ಈ ಸ್ಟೇಷನಲ್ಲಿ ಎಕ್ಸಿಟ್ ಆಗಬೇಕಾಗಿತ್ತು. ಮಿಸ್ ಆಗಿ ಇಲ್ಲಿ ಎಕ್ಸಿಟ್ ಆಗೋದನ್ನ ಇದೇ ರೈಟ್ ರೂಟ್ ಅನ್ಕೊಂಡು ಸೀದಾ ಹೋದೆ BTO ಕಾಲೇಜ್ವರೆಗೂ. ಅಲ್ಲಿ ಫ್ಲ್ಯಾಶ್ ಆಯಿತು ಅಂತ ರಿಟರ್ನ್ ತಿರ್ಕೊಂಡು ಬಂದೆ. ಇವೆಲ್ಲ ನಾನು ಸ್ವಲ್ಪ ಕಾನ್ಷಿಯಸ್ ಆಗಿರಬೇಕು ಅಂತ ಸಿಗೋ ಒಂದು ಪಾಠ ಅಂತ ಭಾವಿಸಿದ್ದೀನಿ. ಹಂಗೆ ಪಾಸಿಟಿವ್ ಆಗಿರಬೇಕು ಮಚಾಸ್. ಇನ್ನೊಂದು ವಿಷಯ ಗೊತ್ತಾ ಮಚಾಸ್, ಅಲ್ಲಿ ಬರ್ಬೇಕಾದ್ರೆ ಇನ್ನೊಂದು ಕಡೆ ಎಡುವುದೆ ಮಗಂದು ಬರೋ ಝೋನಲ್ಲಿ ಡಿಸೆಂಬರ್ಲಿ ತಗೊಂಡು ಚಪ್ಪಲಿ ಪೀಸ್ ಅಂದರೆ ಒಂದು ಸೈಡಲ್ಲಿ ಈಚೆ ಓಪನ್ ಆಗೋಯ್ತು. ಪರವಾಗಿಲ್ಲ, ಡಿಸೆಂಬರಲ್ಲಿ ತಗೊಂಡಿದ್ದು ಈ ಟೈಮ್ವರೆಗೂ ಬಂದಿದೆ. ಹೀ ಈಸ್ ಮೈ ಕಸಿನ್ ದಿಸ್ ಫೆಲೋ. ನಾವು ಇವಾಗ ಬೆಂಗಳೂರು ಸೆಂಟ್ರಲ್ಲಿ ಕಬ್ಬನ್ಪೇಟೆ ಅನ್ನೋ ಏರಿಯಾದಲ್ಲಿ ಇದ್ದೀವಿ. ಇದು ಯುಗಾದಿ ಸ್ಪೆಷಲ್ ಟಮಟೆ ಮೆರವಣಿಗೆ ಎಲ್ಲ. ತೇರನ ಓಕೆ, ಆದರೆ ಯಾವುದೋ ಪವಿತ್ರ ಸಿಲ್ಕ್ ಸ್ಟೋರ್ ಅಂತ ಇದೆ, ಏನೋ ಸಿಲ್ಕ್ ಸ್ಯಾರಿ ಆಫರ್ ಮಾಡ್ತಾ ಇರೋದು ದೇವ್ರಿಗೆ. ಇಲ್ಲಿ ಪೂಜೆ ನಡೀತಿದೆ. ಹೊಡಿತೈತೆ ಈ ಟೈಮಲ್ಲಿ ಕೂಡ ದೇವರು. ಈ ಕಡೆ ಇನ್ನೊಂದು ಕೆಲವು ಭಕ್ತಿ ಪ್ರತೀತಿಗಳನ್ನು ನಾವು ಗಮನಿಸಬಹುದು. ಮುಂದೆ ಹೋಗ್ತಾ ಹೋದರೆ ಅಲ್ಲಿ ಇನ್ನೊಂದು ರಥವಿದೆ. ರಥದಲ್ಲಿ ದೇವರನ್ನು ಕೂರಿಸಿದ್ದಾರೆ. ಸಾಕು ಬಿಡಿ, ಎಲ್ಲ ದೇವರು ಒಂದೇ ಸಮಾನ. ನಮ್ಮ ಟೈಮ್ ಆಗಿದೆ, ಹೋಗೋಣ. ಬಾಯ್ ಬ್ರೋ. ಸೊ ಅವರು ಲಿಖಿತ್ ಅಂತ ನನ್ನ ಈ ಕಸಿನ್ನ ಸ್ನೇಹಿತ. ಅವ್ರವ್ರ ಮನೆಗೆ ಹೊರಟರು. ನಾವಿವಾಗ ಹೋಗ್ಬೇಕು, ರೆಡಿ ಆಗ್ಬಿಟ್ಟು ಮೆಜೆಸ್ಟಿಕಲ್ಲಿ ಬಸ್ ತಗೋಬೇಕು ಅಷ್ಟೇ. ಮಚಾಸ್ ಅದಕ್ಕೂ ಮುಂಚೆ ನಮ್ಮ ದೊಡ್ಡಪ್ಪನ ಮನೆಗೆ ಹೋಗ್ಬೇಕಾಗಿತ್ತು. ಬಾಯ್ ಲಿಖಿತ್, ಬಾಯ್. ಬೇಡವಾ? ದಯಮಾಡಿ ಹೋಗ್ಬಿಡಿ. ಈ ಟೆಂಪ್ರೇಚರ್ ನಮ್ಮ ಟೆಂಪ್ರೇಚರ್ ನಿಮ್ಮ ಬಾಡಿನ ತಡೆಯೋದಿಲ್ಲ. ಸುಮ್ಮನೆ ಅಲ್ಲಿ ರೂಮಲ್ಲಿ ಇಲ್ಲ ಅಂದರೆ ಇದು ಡಾಮಿಟ್ರಿ ಇರ್ತದಲ್ಲ ಕೆಳಗಡೆ, ಆರಾಮಾಗಿ ಒಂದು ಚಾಪ್ ಇಸ್ಕೊಂಡು ಮಲ್ಕೊಂಡಿದ್ದೆ, ಆರಾಮಾಗಿ ಇದ್ದು. ಬಾಯ್. ಹುಷಾರು. ನಾಳಿದ್ದು ಓಕೆ ಸಿಯೋ. ನಾಳಿದ್ದು ಬೆಳಗ್ಗೆ ಇರ್ತೀವಿ. ನಾಳೆ ದರ್ಶನ ಮುಗಿಸ್ಕೊಂಡು ನಾಳಿದ್ದು ಬೆಳಗ್ಗೆ ಬಾಯ್ ದೊಡ್ಡಮ್ಮ. ಅದಕ್ಕೆ ಗೋಲ್ಕನ ಉಂಡಿಗೆ ತಾನೆ. ₹1 ಕೊಟ್ರು ಅಂತಲ್ಲ, ನೀವು ಕೊಟ್ಟಿದ್ದು 50ಗೆ ಒಂದು ಆ್ಯಡ್ ಆಯ್ತು ಅಂತ ಅಷ್ಟೇ. ಬಾಯ್ ಸ್ಟೋರಿ ಇದು. ಸರಿ ಬಿಡು, ಅದು ಓಪನ್ ಮಾಡಿ ತೋರ್ಸಿ ಹೋಗ್ಲಿ. ಬೇಡ ಕಣೋ, ಒಂದೇ ಒಂದದೆ. ಆಮೇಲೆ ಹೇಳ್ಕೊಂತೀನಿ, ಸುಮ್ಮನೆ ನೀನು. ಏನಿಲ್ಲ ಕಣ, ಬಾತ್ರೂಮ್ ಹೋಗ್ಬೇಕಾಯ್ತು. ಮಚಾಸ್ ಅಣ್ಣಮ್ಮ ದೇವಸ್ಥಾನ. ಇವಾಗ ನಾವು ಈ ಸೈಡಿಂದ ಮೆಜೆಸ್ಟಿಕ್ ಹೊರಟ್ವಿ.
ಇವಾಗ ಮೆಜೆಸ್ಟಿಕ್ ತಲುಪಿದ್ದೀವಿ. ಅಪ್ಪ ಒಂದು ಕಿವಿಗೆ ಒಂದು ಇಯರ್ಫೋನ್ ತಗೋಬೇಕು, ಒಂದು ಪೀಸ್ ತಗೊಂಡು ಹೋಗ್ಬೋಣ. ಮಚಾಸ್ ಟೈಮ್ ಇವಾಗ 10:15. ಈ ಟೈಮಲ್ಲೇ ಎಲ್ಲ ಕ್ಲೋಸ್ ಈ ಕಡೆ, ನಮಗೂ ಬೇರೆ ವಿಧಿ ಇಲ್ಲ, ಈಚೆ ಹೋಗ್ಬೇಕಷ್ಟೆ. ಸೊ ಮಚಾಸ್ ಅಲ್ಲೆಲ್ಲೂ ಸಿಕ್ಕಿಲ್ಲ ಅಂತ ಕೊನೆಗೆ ಇಲ್ಲಿಗೆ ಬಂದಿದ್ದೀವಿ. ಅದು ಈಸ್ಕೊಳೋದು ಒಂದು ಸೀನ್ ಬೇಕಿರೋ. ಓಕೆ ಮಚಾಸ್. ಸೊ ಇದ್ರ ಒಂದು ಬೋಟ್ ಇಯರ್ಫೋನ್ಸ್ನ ವೈರ್ಡ್ ಇಯರ್ಫೋನ್ಸ್ನ 200 ರೂಪಾಯಿಗೆ ತಗೊಂಡಿದ್ದೀವಿ. ಆ್ಯಕ್ಚುಲಿ ಆ ಅಂಡರ್ಪಾಸಲ್ಲಿ ಹೆವಿ ಚೀಪಲ್ಲಿ ಇಯರ್ಫೋನ್ಸ್ ಸಿಗುತ್ತೆ ಅಂತ ಹೋಗಿದ್ವಿ, ಎಲ್ಲ ಮುಚ್ಚಾಗ್ಬಿಟ್ಟಿದ್ರಲ್ಲ, ಅದಕ್ಕೆ ಯೂಟ್ಯೂಬ್ ತಗೊಂಡು ಬಂದ್ವಿ. ಪರವಾಗಿಲ್ಲ ಮಚಾಸ್, ಒಂದು ರೇಂಜ್ಗೆ ಸೌಂಡ್ ಕೂಡ ಚೆನ್ನಾಗೇ ಬರ್ತೈತೆ. ಬೋಟ್ ಕಂಪ್ನಿದು ಅಂತ ಹೇಳ್ಕೊಟ್ಟವ್ರೆ, ವಾಯ್ಸ್ ಇದ್ರಲ್ಲಿ ರೆಕಾರ್ಡ್ ಆಗ್ತಾ ಇರಬೇಕೇನು. ಎಷ್ಟು ದಿನ ಬರ್ತದೆ ನೋಡ್ಬೇಕಷ್ಟೇ. ಬಸ್ಸು ಇದೇ ಟೈಮ್ ಖಾಲಿ ಬಸ್ ಅಂತೆ ಮಚಾಸ್ ಸಿಕ್ತು. ಇವಾಗ ಈ ಬಸ್ ಹತ್ಕೊಂಡು ಬೆಳಗ್ಗೆ ಧರ್ಮಸ್ಥಳಕ್ಕೆ ರೀಚ್ ಆಗಬೇಕು ಅನ್ನೋ ಪ್ಲ್ಯಾನು. ಹಿಂದ್ಗಡೆ ಹಾಸನ ಅಂತ ಇತ್ತು, ಹಿಂದ್ಗಡೆ ಇದೆ ಧರ್ಮಸ್ಥಳ ಅಂತ ಇದೆ. ಓಕೆ, ಬಸ್ ಹತ್ಬೇಕಾದ್ರೆ ಖಾಲಿನೇ ಇತ್ತು ಮಚಾಸ್. ಸರ್ ಯಾವಾಗ ಬಸ್ ಸ್ಟಾರ್ಟ್ ಆಗೈತೆ ಅವಾಗೆಲ್ಲ ತುಂಬ್ಕೊಂಡ್ಬಿಟ್ಟಿದ್ರು. ಇವಾಗ ಇದ್ರಲ್ಲಿ ಬೇರೆ ಒಂದಿಬ್ರು ಬರಬೇಕಂತೆ. ಮಚಾಸ್ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಟಿಕೆಟ್ ತಗೊಂಡಿದ್ದೀವಿ. 2ಕ್ಕೆ 684 ಆಗೈತೆ. ಈ ಕಡೆ ನೋಡ್ತಾ ಮಚಾಸ್ ಇವತ್ತಿಗೆ ಇಷ್ಟು ಹೆವಿ ಆಗುತ್ತೆ ಅಂತ ಅನಿಸುತ್ತೆ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.